ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಹಾಪುರ ಸಿಪಿಐ ಕಚೇರಿಗೆ ಸಂತ್ರಸ್ತೆ ಪೋಷಕರು ಹಾಜರಾಗಿದ್ದಾರೆ. ಮಹಾರಾಷ್ಟ್ರದಿಂದ ಶಹಾಪುರಕ್ಕೆ ಪೋಷಕರು ಆಗಮಿಸಿದ್ದಾರೆ. ಆ ವಿಡಿಯೋದಲ್ಲಿದ್ದಂತಹ ಸಂತ್ರಸ್ತೆ ಏನಿದ್ದಾಳೆ, ಪುಟ್ಟ ಪಾಪು ಏನಿದೆ, ಅವರ ಪೋಷಕರು. ಮತ್ತೊಂದೆಡೆ ಮುತ್ಯಾ ಭಕ್ತರಿಂದ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧ ಕೇಸ್ ದಾಖಲಾಗಿರುವಂತಹ ಹಿನ್ನೆಲೆ ಹೋರಾಟ ಮಾಡುವ ಬಗ್ಗೆ ಭಕ್ತರು ಎಚ್ಚರಿಕೆಯನ್ನ ಕೊಡುವಂತ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಹಾಗೂ ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿದಂತೆ ಈ ಭಾಗದಲ್ಲಿ ಹೋರಾಟ ಮಾಡುವ ಬಗ್ಗೆ ಎಚ್ಚರಿಕೆಯನ್ನ ನೀಡುತ್ತಾರೆ. ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಏನಿದೆ, ಆ ಕೇಸನ್ನ ರದ್ದು ಮಾಡಬೇಕು. ಒಂದು ಷಡ್ಯಂತ್ರ, ಕಾಣದ ಕೈಗಳ ಷಡ್ಯಂತ್ರ ಇದೆ ಅನ್ನುವಂಥದ್ದು ಅವರ ಭಕ್ತರು ಮಾಡ್ತಾ ಇರುವಂಥ ಆರೋಪ. ಯಾಕಂತಂದ್ರೆ ಇದೇನು ಮೊದಲನೇ ಬಾರಿಗಲ್ಲ, ಸಾಕಷ್ಟು ಬಾರಿ ಅವರ ಹೆಸರಿಗೆ ಕಳಂಕ ತರುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಈ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮಹಲ್ ರೋಜಾದ ಮಠದತ್ತ ಈಗ ಭಕ್ತರು ಆಗಮಿಸ್ತಾ ಇದ್ದಾರೆ. ಕೇಸ್ ರದ್ದು ಮಾಡಲಿಲ್ಲ ಅಂತಂದರೆ ಬೃಹತ್ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೆಯೇ ಮಹಾರಾಷ್ಟ್ರದಲ್ಲಿ ಹೋರಾಟ ಮಾಡುವ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಎಲ್ಲ ಭಾಗದಲ್ಲೂ ಕೂಡ ಇವರಿಗೆ ಅನುಯಾಯಿಗಳಿದ್ದಾರೆ. ಮಹಲ್ ರೋಜಾದ ದೇವ ಮಾನವ ಎಂದು ಕರೆಸಿಕೊಂಡಂಥ ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿ ಕೇಸ್ ಕೂಡ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಮಹಲ್ ರೋಜಾದ ಯಮನೂರೇಶ್ವರ ಮಠದ ಟ್ರಸ್ಟ್ನ ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಈ ಬಗ್ಗೆ ಅವರು ಲಕ್ಷ್ಮೀಕಾಂತ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನಂತ ಕೇಳೋಣ, ಈ ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧ ಒಂದು ಕೇಸ್ ಕೂಡ ದಾಖಲಾಗಿದೆ. ತಾವು ಟ್ರಸ್ಟ್ ಉಪಾಧ್ಯಕ್ಷರಾಗಿದ್ರಿ, ಏನು ಹೇಳ್ತಾರೆ ಸರ್? ಅದು ಏನು ವಿಡಿಯೋ ಅಪ್ಲೋಡ್ ಆಗ್ಯದ, ಸೊ ಅವ್ರ ಕುಟುಂಬಸ್ಥರು ಅವ್ರ ಮಕ್ಕಳು ಬರ್ತ್ಡೇ ಮಾಡಿದ ಸಲುವಾಗಿ ಏನಪ್ಪ ಅಂತಂದ್ರೆ ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದು, ಅದನ್ನು ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರು ಏನಪ್ಪ ಅಂದ್ರೆ ದುರುದ್ದೇಶ ಇಟ್ಕೊಂಡು ಮುತ್ಯವ್ರದ್ದು ಏನು ಹೆಸರು ದೊಡ್ಡ ಪ್ರಮಾಣದಾಗ ಏನು ಹೆಸರು ಬೆಳಿಲಕತ್ತದ, ಅದನ್ನು ತೇಜೋವಧೆ ಮಾಡ್ಬೇಕಂತೇಳಿ ಏನಪ್ಪ ಅಂತಂದ್ರೆ ಇದು ಷಡ್ಯಂತ್ರ ಮಾಡಿದ್ದಂತ ನನಗೆ ಅನ್ನಿಸ್ತು. ಯಾಕಪ್ಪ ಅಂದ್ರೆ ಆ ವಿಡಿಯೋದಲ್ಲಿ ಅಂಥ ಅಶ್ಲೀಲತೆ ಏನೂ ಇಲ್ಲ. ಸೊ ಒಂದು ಮಗುವಿಗೆ, ಯಾಕಪ್ಪ ಅಂದ್ರೆ ನಾ ಸಣ್ಣವರಿರ್ಲಕ್ಕಾಗಿ ಮುತ್ತೂರಿಗೆ ನೋಡ್ಕೊತ ಬಂದೀವಿ ನಾವು. ಸೊ ಸಣ್ಣ ಕೂಸಿದ್ರೂ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬೆರಿತಕ್ಕಂಥ ಒಂದು ಸ್ವಭಾವ ಇರ್ತಕ್ಕಂಥ ವ್ಯಕ್ತಿ ಮುತ್ಯವರು. ಸೊ ಹೀಗಾಗಿ ಆ ಮಗುವಿನ ಜೊತೆನೂ ಮಗುವಾಗಿ ಆಟ ಆಡ್ಯಾರ ಪರವಾಗಿ ಏನು ನಾ ಮುತ್ತೇನಿ ದೊಡ್ಡವಿನಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆಟ ಆಡಿಲ್ಲ. ಅವರು ಸಣ್ಣ ಮಗುವ ರೀತಿಯಲ್ಲಿ ಆಟ ಆಡ್ಯಾರ. ಅದನ್ನೇನಪ್ಪ ಅಂತಂದ್ರೆ ತಿರುಚಿ ಏನಪ್ಪ ಅಂದ್ರೆ ಈಗ ಎಫ್.ಆರ್ ಮಾಡಿದ್ದು ಇವೆಲ್ಲ ಏನಪ್ಪ ಅಂತಂದ್ರೆ ನಾವು ಭಾಳ ಖಂಡಿಸ್ತೀವಿ. ಮಲ್ಲಿಕಾರ್ಜುನ ಮುತ್ಯವರು ಈಗ ಎಲ್ಲಿ ಅದಾರ ಮತ್ತು ಭಕ್ತರಿಗೆ ದರ್ಶನ ಕೊಡಬೇಕು, ಕೇಸ್ ಆದ್ಮೇಲೆ ಅವ್ರು ಸಿಗ್ತಾ ಇಲ್ಲ, ಏನು ಹೇಳ್ತಾರೆ? ಇಲ್ಲ ಶ್ರೀಮಠದಲ್ಲಿ ಏನಪ್ಪ ಅಂತಂದ್ರೆ ಸಾಮೂಹಿಕ ವಿವಾಹ ಮತ್ತು ದನದ ಜಾತ್ರೆ ನಾಳೆ ಮಾರ್ಚ್ ತಿಂಗಳಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಏನು ಬರ್ತಕ್ಕಂಥ ಅತಿಥಿಗಳಿಗೆ ಆಮಂತ್ರಣ ಪತ್ರಿಕೆ ಕೊಡ್ಲಕ್ಕೆ ಹೋಗ್ಯಾರ ಮುತ್ಯವರು. ಈ ಕೇಸಿನ ಸಲುವಾಗಿ ಹೋಗ್ಯಾರ ಅನ್ನೋದು ಸುಳ್ಳು. ಅದು ಏನಪ್ಪ ಅಂತಂದ್ರೆ ಮುತ್ಯವರು ಇಲ್ಲೇ ಲೋಕಲ್ದಾಗ ಎಲ್ಲೆಲ್ಲಿ ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಆಂಧ್ರ, ತೆಲಂಗಾಣ ಎಲ್ಲ ರಾಜ್ಯದಾಗೂ ಶ್ರೀಮಠದ ಭಕ್ತರು ಅದಾರ. ಅಲ್ಲಿ ಇರ್ತಕ್ಕಂಥ ಗಣ್ಯರಿಗೆ ಏನಪ್ಪ ಅಂತಂದ್ರೆ ಆಮಂತ್ರಣ ಪತ್ರಿಕೆ ಕೊಡ್ಲಕ್ಕೆ ಹೋಗ್ಯಾರ. ಈ ಪೊಲೀಸರು ಯಾವಾಗ ಕರೀತಾರ ಅವಾಗ ಯಾವಾಗ ನೋಟಿಸ್ ಕೊಡ್ತಾರೆ, ಯಾವಾಗ ಡೇಟ್ ಕೊಡ್ತಾರೆ, ಆ ಡೇಟಿಗೆ ಮುತ್ಯವರು ಬಂದು ನಾವು ಪೊಲೀಸರು ಎದುರು ಹಾಜರಾಗ್ತೀವಿ. ಆದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಶ್ರೀಮಠದ ಹೆಸರು ಕೆಡಿಸ್ಬೇಕಂತೇಳಿ ಯಾರ್ಯಾರು ಷಡ್ಯಂತ್ರ ಮಾಡ್ಯಾರ ಅವ್ರ ವಿರುದ್ಧ ನಾವು ಕೂಡ ಎಫ್.ಆರ್ ಮಾಡ್ತೀವಿ. ಅದ್ರ ವಿರುದ್ಧ ಏನಪ್ಪ ಅಂದ್ರೆ ನಾವು ಶ್ರೀಮಠದ ಕಡೆಯಿಂದ ಶ್ರೀಮಠದ ಭಕ್ತರು ಮುತ್ಯವರು ಯಾರು ನಮಗೇನಪ್ಪ ಅಂತಂದ್ರೆ ನೀವು ಇದೆಲ್ಲ ಹೇಳಿಕೆ ಕೊಡ್ರಿ ಅಂತ ಏನೂ ಹೇಳಲ್ಲ. ಆದ್ರೂ ಕೂಡ ಶ್ರೀಮಠದ ಹೆಸರು ಖರಾಬ್ ಮಾಡ್ಲಿಕ್ಕೆ ಏನು ಮಾಡ್ಯಾರಲ್ಲ, ಅದ್ರ ವಿರುದ್ಧ ನಾವು ಏನಪ್ಪ ಅಂತಂದ್ರೆ ಇಡೀ ರಾಜ್ಯ ತುಂಬ ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಭಕ್ತರ ಸಭೆಯನ್ನು ಕರೆದಿದ್ದಾರೆ ಅಂತ ಮಾಹಿತಿ ಅದ. ಅಲ್ಲ, ನಾವೇನು ಭಕ್ತರದೀವಿ, ಆ ಮಠದ ಭಕ್ತರದೀವಿ, ಟ್ರಸ್ಟಿಗಳು ಏನದೀವಿ, ನಾವೆಲ್ಲರೂ ಮೀಟಿಂಗ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇವತ್ತೇ ಮಾಡ್ತಾರ ಮಠದಲ್ಲಿ. ಇವತ್ತು ನಾವೇನಪ್ಪ ಅಂದ್ರೆ ಮೀಟಿಂಗ್ ಮಾಡ್ಬೇಕಂತೇಳಿ ವಿಚಾರ ಅದ. ಅದು ಏನಾಗ್ತದ ನೋಡ್ಬೇಕು. ಎಲ್ಲರೂ ಕಲ್ತ್ರಪ್ಪ ಅಂದ್ರೆ ಇವತ್ತು ಮೀಟಿಂಗ್ ಮಾಡ್ತೀವಿ. ಮುಂದಿನ ದಿನದಾಗ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇದು ಶ್ರೀಮಠದ ಟ್ರಸ್ಟ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ಅವರ ಮಾತಾಗಿದೆ ಎಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.